ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ನಿಮ್ಮ ಮಗು ಏನಾರ CBSE 9th 10th ಫಸ್ಟ್ PU ಆರ್ ಸೆಕೆಂಡ್ PU ಓದ್ತಾ ಇದ್ದರೆ ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. CBSE ಹೊಸ ಕರಿಕ್ಯುಲಮ್ 2026-27ಗೆ ರಿಲೀಸ್ ಆಗಿದೆ. ಏಪ್ರಿಲ್ 1st ಆ್ಯಂಡ್ 2ಗೆ ರಿಲೀಸ್ ಆಗಿದೆ. ಆದರೆ ಇದು ಚಿಕ್ಕ ಚೇಂಜ್ ಅಲ್ಲ. ಇನ್ನು ಮುಂದೆ ಮಗಪ್ ಮಾಡಿ ಓದೋ ಅಗತ್ಯ ಇಲ್ಲ. ಇದು NCEF 2023 ಅಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2023 ಮೇಲೆ ಬೇಸ್ಡ್ ಆಗಿದೆ ಅಂತ. ನೀವು ಎಷ್ಟು ಮೆಮೊರೈಸ್ ಮಾಡಿದ್ದೀರಾ ಅಂತ ನೋಡಲ್ಲ, ನೀವು ಯಾವ ಥರ ಅಪ್ಲೈ ಮಾಡ್ತೀರಾ, ಯಾವ ಥರ ಕ್ರಿಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಅನ್ನೋದನ್ನು ನೋಡುತ್ತೆ. ಇನ್ನು ಮುಂದೆ ಡೈರೆಕ್ಟ್ ಕ್ವಶನ್ ಕಮ್ಮಿ ಆಗುತ್ತೆ, ಕೇಸ್ ಸ್ಟಡಿ ಬರುತ್ತೆ, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಬರುತ್ತೆ, ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಬೋರಿಂಗ್ ಕಮ್ಮಿ ಆಗುತ್ತೆ. ಸೊ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಮಗಪ್ ಬೇಡ, ಇನ್ನು ಮುಂದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. CBSE ಅವರು NCEF ಬಗ್ಗೆ ಎಲ್ಲ ಸ್ಕೂಲ್ಗೂ ಸರ್ಕ್ಯುಲರ್ ಕಳಿಸಿದ್ದಾರೆ. ಸ್ಕೂಲ್ಗಳು ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಈ NCEF 2023 ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತ. ಸೊ ಇನ್ನು ಮುಂದೆ ಬರೀ ಮಾರ್ಕ್ಸ್ ಅಲ್ಲ, ಯಾವ ಥರ ಯೋಚನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸರ್ಕ್ಯುಲರ್ ಏನಾರ ಓದಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.